ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚೆನ್ನಮಲ್ಲಿಕಾರ್ಜುನನ ನಿಲವನಾರು ಅರಿಯಬಾರದು. ಅಕ್ಕಮಹಾದೇವಿಯವರ ಈ ವಚನವು ದೈವತ್ವವು ಜಗತ್ತಿನಲ್ಲಿ ಮತ್ತು ಮನುಷ್ಯನ ಅಂತರಾತ್ಮದಲ್ಲಿ ಹೇಗೆ ಸುಪ್ತವಾಗಿದೆ ಎಂಬುದನ್ನು ಅತ್ಯಂತ ಸುಂದರವಾದ ರೂಪಕಗಳ ಮೂಲಕ ವಿವರಿಸುತ್ತದೆ. ಇದರ ಆಳವಾದ ಮತ್ತು ವಿವರವಾದ ಅರ್ಥ ಇಲ್ಲಿದೆ. ನೆಲದ ಮರೆಯ ನಿಧಾನದಂತೆ ಅಂದರೆ ಭೂಮಿಯಲ್ಲಿ ಅಡಗಿರುವ ನಿಧಿಯಂತೆ, ಭೂಮಿಯ ಮೇಲೆ ನಾವು ಕೇವಲ ಮಣ್ಣನ್ನು ನೋಡುತ್ತೇವೆ. ಆದರೆ ಆಳವಾಗಿ ಅಗೆದಾಗ ಅಲ್ಲಿ ಬೆಲೆಬಾಳುವ ನಿಧಿ ಸಿಗುತ್ತದೆ. ಹಾಗೆಯೇ ಈ ಹೊರಗಿನ ಜಗತ್ತಿನ ಸಾಮಾನ್ಯ ರೂಪದ ಹಿಂದೆ ಪರಮಾತ್ಮನು ಅಡಗಿದ್ದಾನೆ. ಆತನನ್ನು ಪಡೆಯಲು ಕೇವಲ ಮೇಲ್ಪದರದ ನೋಟ ಸಾಲದು, ಸಾಧನೆ ಎಂಬ ಅಗೆಯುವಿಕೆ ಬೇಕು. ಫಲದ ಮರೆಯ ರುಚಿಯಂತೆ ಅಂದರೆ ಹಣ್ಣಿನೊಳಗಿನ ಸವಿಯಂತೆ. ಹಣ್ಣನ್ನು ಹೊರಗಿನಿಂದ ನೋಡಿದಾಗ ಅದರ ಬಣ್ಣ, ಆಕಾರ ಮಾತ್ರ ತಿಳಿಯುತ್ತದೆ. ಆದರೆ ಅದರ ಅಸಲಿ ಸತ್ವವಾದ ರುಚಿ ಕಣ್ಣಿಗೆ ಕಾಣಿಸುವುದಿಲ್ಲ. ಅದು ಹಣ್ಣಿನೊಳಗೆ ಅಡಗಿರುತ್ತದೆ. ಅದನ್ನು ಅನುಭವಿಸಬೇಕಾದರೆ ಹಣ್ಣನ್ನು ಸವಿಯಲೇಬೇಕು. ಹಾಗೆಯೇ ದೇವರು ಅನುಭವವೇ ಹೊರತು ಕೇವಲ ಪ್ರದರ್ಶನವಲ್ಲ. ಶಿಲೆಯ ಮರೆಯ ಹೇಮದಂತೆ ಅಂದರೆ ಕಲ್ಲಿನೊಳಗಿನ ಚಿನ್ನದಂತೆ. ಅಕ್ಕಸಾಲಿಗನು ಅದಿರು ಕಲ್ಲನ್ನು ಕರಗಿಸಿದಾಗ ಅದರಿಂದ ಶುದ್ಧ ಬಂಗಾರ ಹೊರಬರುತ್ತದೆ. ಸಾಮಾನ್ಯ ಕಣ್ಣಿಗೆ ಅದು ಕೇವಲ ಕಲ್ಲು, ಆದರೆ ಜ್ಞಾನಿಗೆ ಅದರೊಳಗಿನ ಚಿನ್ನದ ಅರಿವಿರುತ್ತದೆ. ನಮ್ಮಲ್ಲಿರುವ ಅಜ್ಞಾನದ ಕಲ್ಲನ್ನು ಕರಗಿಸಿದಾಗ ದೈವತ್ವದ ಚಿನ್ನ ಪ್ರಕಟವಾಗುತ್ತದೆ. ತಿಲದ ಮರೆಯ ತೈಲದಂತೆ ಅಂದರೆ ಎಳ್ಳಿನೊಳಗಿನ ಎಣ್ಣೆಯಂತೆ. ಎಳ್ಳು ಕಾಳನ್ನು ನೋಡಿದಾಗ ಎಣ್ಣೆ ಕಾಣಿಸುವುದಿಲ್ಲ, ಆದರೆ ಅದನ್ನು ಗಾಣಕ್ಕೆ ಹಾಕಿ ಆಳಿದಾಗ ಎಣ್ಣೆ ಹೊರಬರುತ್ತದೆ. ಅಂದರೆ ಪರಮಾತ್ಮನು ಸಕಲ ಜೀವರಾಶಿಗಳಲ್ಲಿ ಅತಿ ಸೂಕ್ಷ್ಮವಾಗಿ ವ್ಯಾಪಿಸಿದ್ದಾನೆ ಎಂಬುದು ಇದರ ತಾತ್ಪರ್ಯ. ಮರದ ಮರೆಯ ತೇಜದಂತೆ ಅಂದರೆ ಮರದೊಳಗಿನ ಬೆಂಕಿಯಂತೆ. ಒಣಗಿದ ಮರದಲ್ಲಿ ಬೆಂಕಿ ಸುಪ್ತವಾಗಿರುತ್ತದೆ. ಎರಡು ಮರಗಳು ಒಂದಕ್ಕೊಂದು ಘರ್ಷಣೆಯಾದಾಗ ಅಗ್ನಿ ಅಂದರೆ ತೇಜಸ್ಸು ಹೊರಹೊಮ್ಮುತ್ತದೆ. ಹಾಗೆಯೇ ಭಕ್ತಿಯ ಸಂಘರ್ಷ ಮತ್ತು ತೀವ್ರತೆಯಿಂದ ಮಾತ್ರ ಒಳಗಿರುವ ದೈವದರ್ಶನ ಸಾಧ್ಯ. ಭಾವದ ಮರೆಯ ಬ್ರಹ್ಮವಾಗಿಪ್ಪ. ಕೊನೆಯದಾಗಿ ಅಕ್ಕಮಹಾದೇವಿಯವರು ಸಾರಾಂಶ ನೀಡುತ್ತಾರೆ. ಪರಶಿವನು ಎಲ್ಲೋ ಆಕಾಶದಲ್ಲಿಲ್ಲ, ಆತನು ನಮ್ಮ ಭಾವದ ಮರೆಯಲ್ಲಿ ಅಡಗಿದ್ದಾನೆ. ಅಂದರೆ ನಮ್ಮ ಶುದ್ಧವಾದ ಅಂತರಂಗದಲ್ಲಿ, ನಂಬಿಕೆಯಲ್ಲಿ ಮತ್ತು ಶರಣಾಗತಿಯ ಭಾವದಲ್ಲಿ ಆ ಬ್ರಹ್ಮನು ನೆಲೆಸಿದ್ದಾನೆ. ಚೆನ್ನಮಲ್ಲಿಕಾರ್ಜುನನ ನಿಲವನಾರು ಅರಿಯಬಾರದು. ಈ ರೀತಿ ಪ್ರಕೃತಿಯ ಪ್ರತಿ ಅಣುವಿನಲ್ಲೂ, ಮನುಷ್ಯನ ಪ್ರತಿ ಉಸಿರಿನಲ್ಲೂ ಸತ್ಯವಾಗಿ ನೆಲೆಸಿರುವ ಚೆನ್ನಮಲ್ಲಿಕಾರ್ಜುನನ ಈ ಅದ್ಭುತ ಸ್ಥಿತಿಯನ್ನು ಅಂದರೆ ನಿಲವನ್ನು ಸಾಮಾನ್ಯವಾದ ಲೌಕಿಕ ಜ್ಞಾನದಿಂದ ಅರಿಯಲು ಸಾಧ್ಯವಿಲ್ಲ. ಅದು ಕೇವಲ ಭಕ್ತಿ ಮತ್ತು ಅನುಭವದ ಮೂಲಕ ಮಾತ್ರ ಅರಿಯಲು ಸಾಧ್ಯ ಎಂಬುದು ಈ ವಚನದ ಸಾರ. ಈ ವಚನವು ವ್ಯಾಪಕತ್ವದ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ. ದೇವರು ಎನ್ನುವುದು ಹೊರಗಿನ ವಸ್ತುವಲ್ಲ, ಅದು ಹಾಲಿನಲ್ಲಿ ತುಪ್ಪದಂತೆ, ಹೂವಿನಲ್ಲಿ ಗಂಧದಂತೆ ಎಲ್ಲೆಡೆ ಅಡಗಿದೆ. ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಅಂತರಂಗದ ಅರಿವು ಮುಖ್ಯ ಎಂದು ಅಕ್ಕಮಹಾದೇವಿ ಮಾರ್ಮಿಕವಾಗಿ ತಿಳಿಸಿದ್ದಾರೆ.